ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, CET ವಿದ್ಯಾರ್ಥಿಗಳು ಪಾಪ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಿರ್ತಾರೆ, ಅಣ್ಣ ನಮ್ದು 1 ಲಕ್ಷ ರ್ಯಾಂಕಿಂಗ್ ಇದೆ, ನಮಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ? ನಮ್ದು 1.5 ಲಕ್ಷ ರ್ಯಾಂಕಿಂಗ್ ಇದೆ, ಸೀಟ್ ಸಿಗುತ್ತಾ? 2 ಲಕ್ಷ ರ್ಯಾಂಕಿಂಗ್ ಇದೆ, 2 ಲಕ್ಷ ಎಬೋ ರ್ಯಾಂಕಿಂಗ್ ಇದೆ, ನಮಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕೇಳ್ತಿರ್ತಾರೆ, ಹೌದಾ ನಮಗೆ ಸೀಟ್ ಸಿಗಲ್ವಂತೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗಲ್ವಂತೆ KCET ಕೌನ್ಸಿಲಿಂಗ್ ಅಲ್ಲಿ? ಈಗ ಏನು ಆಪ್ಷನ್ ಎಂಟ್ರಿ ನಡೆಯುತ್ತೆ, ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲರಿಗೂ ಸೀಟ್ ಸಿಗಲ್ವಂತೆ, ಹೌದಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಈಗ ಯಾರಿಗೆ CET ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಗಲ್ಲ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ಎಲ್ಲ ಒಂದು ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಿರುತ್ತೆ. ಮತ್ತೆ ನೀವು ಕಾಲೇಜಿಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಕಾಲೇಜಿನ ಯೂನಿವರ್ಸಿಟಿ ಅಪ್ಡೇಟ್ಸ್ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಈಗ CET ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆ ಏನಂದ್ರೆ, ನಮ್ಮ ಒಂದು ರ್ಯಾಂಕಿಂಗ್ ತುಂಬಾ ಇದೆ, ನಮ್ದು 1 ಲಕ್ಷ ಇದೆ, 1 ಲಕ್ಷಗಿಂತ ಜಾಸ್ತಿ ಇದೆ, 1.5 ಲಕ್ಷ ಇದೆ, 2 ಲಕ್ಷ ಇದೆ ರ್ಯಾಂಕಿಂಗು, ನಮ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಿದ್ರೆ, ಇನ್ನೊಂದು ಪ್ರಶ್ನೆ, ಎಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಅನ್ನುವಂಥದ್ದು ತಿಳಿಸ್ತೀನಿ. ಇದ್ರಲ್ಲಿ ರ್ಯಾಂಕಿಂಗ್ ಮ್ಯಾಟರ್ ಆಗುತ್ತಾ ಏನು ಅನ್ನುವಂಥದ್ದನ್ನ ತಿಳಿಸ್ತೀನಿ. ನೋಡಿ, ಈಗ ಮೊದಲನೇದಾಗಿ ನಿಮ್ಗೊಂದು ಕಟ್ ಆಫ್ ಆದ್ರೆ ತೋರಿಸ್ತೀನಿ. ಈಗ ನಿಮ್ಗೆ ಲಾಸ್ಟ್ ಟೈಮ್ ನಾನು ಕಟ್ ಆಫ್ ತೋರಿಸಿದಾಗ ಬರೀ 20,000 15,000 ಟಾಪ್ ಕಾಲೇಜಸ್ ಕಟ್ ಆಫ್ ಮಾತ್ರ ತೋರಿಸಿದ್ದೆ ವಿದ್ಯಾರ್ಥಿಗಳಿಗೆ. ಆಗ ವಿದ್ಯಾರ್ಥಿಗಳು ಭಯ ಆಗೇ ಆಗಿರುತ್ತೆ, ನಮ್ಗೆ ಸೀಟ್ ಸಿಗಲ್ಲ ಅನ್ನೋ ರೀತಿ ವಿದ್ಯಾರ್ಥಿಗಳಾದ್ರೆ ಫಿಕ್ಸ್ ಆಗಿರ್ತಾರೆ. ನೋಡಿ, ಈಗ ನಾನು ನಿಮ್ಗೆ ಇಲ್ಲಿ ಒಂದು ಕಟ್ ಆಫ್ ಅಲ್ಲಿ ಯಾವ್ದೋ ಒಂದು ಕಾಲೇಜ್ದಾದ್ರೆ ತೋರಿಸ್ತೀನಿ. ನಿಮ್ಗೆ ಕೆಳಗಡೆ ಒಂದು ಯಾವ್ದಾದ್ರು ಕಾಲೇಜಸ್ ಅನ್ನ ತೋರಿಸ್ತೀನಿ. ನೋಡಿ, ಈ ಒಂದು ಕಾಲೇಜ್ ಬಂದ್ಬಿಟ್ಟು ಕಿಷ್ಕಿಂಧ ಯೂನಿವರ್ಸಿಟಿ ಬಳ್ಳಾರಿದು. ಇಲ್ಲಿ ನೋಡಿ, ಇಲ್ಲಿ CS ಕಂಪ್ಯೂಟರ್ಸ್, EC ಎಲೆಕ್ಟ್ರಾನಿಕ್ಸ್, ತ್ರಿಬಲಿ ಬ್ರಾಂಚಸ್ಗೆ ಇಲ್ಲಿದೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳದ್ದು ಇಲ್ಲಿ ಕಟ್ ಆಫ್ ನೋಡೋದಾದ್ರೆ, ಈಗ ನಾನೊಂದು ಜಾಸ್ತಿ ರ್ಯಾಂಕಿಂಗ್ ಇರೋ ಕಟ್ ಆಫ್ ಹೇಳ್ತೀನಿ ನಿಮ್ಗೆ ಜಸ್ಟ್ ಫಾರ್ ರೆಫರೆನ್ಸ್ಗೆ. ಇಲ್ಲಿ ಏನಾಗಿದೆ ಅಂದ್ರೆ, ನೋಡಿ, ಇಲ್ಲಿ EC ಬ್ರಾಂಚ್ಗೆ SCG ಅಂದ್ರೆ SC ಜನರಲ್ ವಿದ್ಯಾರ್ಥಿಗಳಿಗೆ 2,02,958 ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಸಿಗುತ್ತೆ. ನಿಮ್ಮ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು ಅದು EC ಅಲ್ಲಿ ಸಿಗುತ್ತೆ. EC ಕೂಡ ಒಂದು ಟಾಪ್ ಬ್ರಾಂಚ್ ಆಗಿದೆ. ನಿಮ್ಗೆ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗದೆ ಇರಬಹುದು, ಆದ್ರೆ ಟಾಪ್ ಬ್ರಾಂಚ್ ಅಲ್ಲಿ ಕೂಡ ಸೀಟ್ ಸಿಗುತ್ತೆ. ನೋಡಿ, ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಎಷ್ಟಿದೆ ಅಂದ್ರೆ 2,02,958 ರ್ಯಾಂಕಿಂಗ್ ಇದೆ. ಇಲ್ಲಿ ಅಷ್ಟು ರ್ಯಾಂಕಿಂಗ್ ನಿಮ್ಗೆ ಇದ್ರೂ ಸಾಕು, ನಿಮ್ಗೆ SC ಜನರಲ್ ಅಲ್ಲಿ ಸೀಟ್ ಸಿಗುತ್ತೆ. ಅದಕ್ಕಿಂತ ಕಡಿಮೆ ಎಷ್ಟೇ ಇದ್ರೂ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆನಾ, ಇಷ್ಟು ಕಟ್ ಆಫ್ ಇದೆ ಇಲ್ಲಿ ನಿಮ್ಗೆ. ನೋಡಿ, ಅದೇ ರೀತಿ STG ಅಂದ್ರೆ ST ಜನರಲ್ ವಿದ್ಯಾರ್ಥಿಗಳಿಗೆ 1,96,478 ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಸಿಗುತ್ತೆ. ನಿಮ್ದು ಅಷ್ಟಿದ್ರು ಸಿಗುತ್ತೆ. ಈಗ 1,95,000 ಇದ್ರೂ ಸಿಗುತ್ತೆ. ಆತರ ಇದ್ರಿಗಿಂತ ಕೆಳಗಡೆ ಇದ್ರೂ ಸೀಟ್ ಸಿಗುತ್ತೆ ಅಂತ ಇಷ್ಟು ರ್ಯಾಂಕಿಂಗ್ ಮ್ಯಾಕ್ಸಿಮಮ್. ಓಕೆನಾ. ಮತ್ತೆ ನೋಡಿ, ಇಲ್ಲಿ ನೀವು ಜನರಲ್ ವಿದ್ಯಾರ್ಥಿಗಳು ಕೇಳ್ತೀರಾ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ 3A ವಿದ್ಯಾರ್ಥಿಗಳಿಗೆ, 3B ವಿದ್ಯಾರ್ಥಿಗಳಿಗೆ ಎಲ್ಲ ತೋರಿಸ್ತೀನಿ. ಕ್ಯಾಟಗಿರಿ 3A 3B ಜನರಲ್ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ. EC ಬ್ರಾಂಚ್ ಅಲ್ಲೇ 1,07,963 ರ್ಯಾಂಕಿಂಗ್ ಇದ್ರೂ ಕೂಡ ನಿಮಗೂ ಕೂಡ ಸೀಟ್ ಸಿಗುತ್ತೆ. ಈಗ ನಾರ್ಮಲ್ 3A ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ, ಮತ್ತೆ 3B ವಿದ್ಯಾರ್ಥಿಗಳು 3B ಜನರಲ್ ವಿದ್ಯಾರ್ಥಿಗಳು ಕೇಳ್ತಿರ್ತೀರಾ. ಓಕೆನಾ. 3A ರೂರಲ್ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ರ್ಯಾಂಕಿಂಗ್ ನೋಡಿ, ಈ ಕಾಲೇಜಸ್ ಅಲ್ಲಿ 1 ಲಕ್ಷ ಮೇಲೆ ಇದ್ರೂ ಕೂಡ ರ್ಯಾಂಕಿಂಗು ಎಲ್ಲ ಕ್ಯಾಟಗಿರಿವರೆಗೆ EC ಬ್ರಾಂಚ್ ಅಲ್ಲಿ ಸೀಟ್ ಆದ್ರೆ ಸಿಗುತ್ತೆ. ನೋಡಿ, ಇಲ್ಲಿ ನಾನು ನಿಮ್ಗೆ ಎಲ್ಲ ನೋಡಿ, ಇದರಲ್ಲಿ EC ಎಲೆಕ್ಟ್ರಾನಿಕ್ಸ್ ನೋಡ್ಕೊಳ್ಳಿ, ನಾನು ಎಲ್ಲ ಕ್ಯಾಟಗಿರಿಗೂ ತೋರಿಸ್ತೀನಿ. 1 ಜನರಲ್ಗೆ 1 ಲಕ್ಷ ಮೇಲೆ ಇದ್ರೂ ಇಲ್ಲಿ ಸೀಟ್ ಸಿಕ್ಕಿದೆ. ಓಕೆನಾ. ಇಲ್ಲಿ 1 ಕನ್ನಡ ಮೀಡಿಯಂ 1 ರೂರಲ್ಗೆ ಇಲ್ಲಿ ಕೊಟ್ಟಿಲ್ಲ. 2A ಜನರಲ್ಗೆ ಅಂದ್ರೆ ಈಗ ನಿಮ್ಗೆ 1K 1 ರೂರಲ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಸೀಟ್ ಸಿಗೋದೇ ಇಲ್ವಾ ಅನ್ನೋ ರೀತಿ ಇದ್ ಮಾಡ್ಬೇಡಿ. ನಿಮ್ಗೆ 1 ಕನ್ನಡ ಮೀಡಿಯಂ 1 ರೂರಲ್ ಅಲ್ಲಿ ನಿಮ್ಗೆ ಕ್ಯಾಟಗಿರಿ ಅವರು ಸಿಗ್ಲಿಲ್ಲ ಅಂದ್ರೆ 1 ಜನರಲ್ ಅಲ್ಲಿ ಅಲಾಟ್ ಆಗುತ್ತೆ ನಿಮ್ಗೆ ಸೀಟು ಅಷ್ಟೇ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 2A ಜನರಲ್, 2A ಕನ್ನಡ ಮೀಡಿಯಂ, 2A ರೂರಲ್ ಇದೆಯಲ್ಲ, ಈಗ 2A ಕನ್ನಡ ಮೀಡಿಯಂ 2A ರೂರಲ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ 2A ಜನರಲ್ ಅಲ್ಲಿ ಅಲಾಟ್ ಆಗುತ್ತೆ ಅಷ್ಟೇ. ನೋಡಿ, ಇದೇ ರೀತಿಯಾಗಿ 1 ಲಕ್ಷ ಮೇಲೆ ರ್ಯಾಂಕಿಂಗ್ ಇದ್ರು ನೋಡಿ, ಈ ಕಾಲೇಜಲ್ಲಿ ಎಲ್ಲ ಒಂದು ಕ್ಯಾಟಗಿರಿ ಅವ್ರಿಗೂ 1 ಲಕ್ಷ ಮೇಲೆ ನಿಮ್ದು ರ್ಯಾಂಕಿಂಗ್ ಇದ್ರೂ ಸೀಟ್ ಸಿಗುತ್ತೆ. ನೋಡಿ, ಇಲ್ಲಿ SC ವಿದ್ಯಾರ್ಥಿಗಳಿಗಾದ್ರೆ 2 ಲಕ್ಷ ಮೇಲೆ ರ್ಯಾಂಕಿಂಗ್ ಇದ್ರೂ ಕೂಡ ನಿಮ್ಗೆ ಸೀಟ್ ಸಿಗುತ್ತೆ ಈ ಒಂದು ಕಾಲೇಜಲ್ಲಿ, ಅದು EC ಬ್ರಾಂಚ್ಗೆ ಸೀಟ್ ಸಿಗುತ್ತೆ. ಓಕೆನಾ. ಇದೇ ರೀತಿ ನಿಮ್ಗೆ ನಾನು ಎಕ್ಸಾಂಪಲ್ಸ್ ತೋರ್ಸಕ್ಕೆ ತುಂಬಾ ಒಂದು ಕಾಲೇಜ್ ಇದೆ. ನಿಮ್ಗೆ ಜಸ್ಟ್ ಇದನ್ನ ಧೈರ್ಯ ತುಂಬೋದಕ್ಕೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಅಷ್ಟೇ. ಇನ್ನೂ ಒಂದು ಕಾಲೇಜ್ ನೋಡ್ಕೊಳ್ತೀರಾ ಅಂದ್ರೆ ನೋಡ್ಕೊಳ್ಳಿ, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ.
ಕಸಬಾ ಹೋಬಳಿ ಬ್ಯಾಂಗ್ಳೂರ್ ರೂರಲ್ ಅಂತ ಇದೆ. ಇಲ್ಲಿ ನೋಡ್ಕೊಳ್ಳಿ, ಇದು ಬೆಂಗಳೂರು ರೂರಲ್ ಬಂದ್ಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಇದೆ, CS ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಲರ್ನಿಂಗು, CS ಕಂಪ್ಯೂಟರ್ಸ್ ಎಲ್ಲ ಇದೆ. ಇದರಲ್ಲೂ ನೀವು ನೋಡೋದಾದ್ರೆ ನಾನು ಜಸ್ಟ್ ಫಾರ್ ನಿಮ್ಗೆ ಝೂಮ್ ಸ್ವಲ್ಪ ಇದು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲೂ ನೋಡ್ಕೊಳ್ಳಿ, ನೀವು ಜನರಲ್ಗೆಲ್ಲ ನೀವು ಎಷ್ಟು ನೋಡ್ಕೊಳ್ಳಿ, ರ್ಯಾಂಕಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೂ ಸೀಟ್ ಸಿಗುತ್ತೆ. ಒಂದು ಎಬೋ 1 lakh ಇದ್ರೂ ನಿಮಗೆ ಸೀಟ್ ಆದ್ರೆ ಸಿಗುತ್ತೆ. ಈ ತರ ಕಾಲೇಜಸ್ ನಾನು ಎಕ್ಸಾಂಪಲ್ಸ್ ಕೊಡಕ್ ತುಂಬಾನೇ ಇದೆ. ಈಗ ಯಾರಿಗೆ ಸೀಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ನಾನು ಯಾರಿಗೆ ಸೀಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ ನೋಡಿ. ವಿದ್ಯಾರ್ಥಿಗಳದ್ದು ಈಗ ರ್ಯಾಂಕಿಂಗು 1 ಲಕ್ಷಗಿಂತ ಜಾಸ್ತಿನೇ ಇರುತ್ತೆ ವಿದ್ಯಾರ್ಥಿಗಳದ್ದು ರ್ಯಾಂಕಿಂಗು. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಮಗೆ ಟಾಪ್ ಕಾಲೇಜಲ್ಲೇ ಬೇಕು, ನಮಗೆ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚೇ ಸೀಟ್ ಬೇಕು ಅಂತ ಹೇಳ್ತಾರೆ. ನಮ್ಗೆ ಅದರಲ್ಲೇ ಸೀಟ್ ಬೇಕು ಅಂತಾರೆ. ಇಲ್ಲಿ 1 ಲಕ್ಷ ರ್ಯಾಂಕಿಂಗ್ ಇರುತ್ತೆ ಅವ್ರದ್ದು ಬಂದ್ಬಿಟ್ಟು. ಮತ್ತೆ ಅಲ್ಲಿ ಕಟ್ ಆಫ್ ನೋಡೋದಾದ್ರೆ ಟಾಪ್ ಕಾಲೇಜಸ್ ಅಲ್ಲಿ ಎಷ್ಟಿರುತ್ತೆ, ಒಂದು 20,000ನೋ ಇಲ್ಲ 15,000ನೋ ಈ ರೀತಿಯಾಗಿರುತ್ತೆ. ಅಂದ್ರೆ ಒಂದೊಂದು ಕ್ಯಾಟಗಿರಿಗೆ ಒಂದೊಂದು ತರ ಇರುತ್ತೆ. ಅಂತ ವಿದ್ಯಾರ್ಥಿಗಳಿಗೆ ನಮಗೆ ಟಾಪ್ 1, ಟಾಪ್ 2, ಟಾಪ್ 3, ಈಗ ಟಾಪ್ 10 ಕಾಲೇಜಸ್ ಒಳಗಡೆನೆ ಸೀಟ್ ಬೇಕು. ನಮ್ದು 1.5 ಲಕ್ಷ ರ್ಯಾಂಕಿಂಗ್ ಇದೆ, ಅದರಲ್ಲೂ ಟಾಪ್ ಬ್ರಾಂಚ್ ಅಲ್ಲೇ ಸೀಟ್ ಬೇಕು, ನಮಗೆ CS ಅಲ್ಲೇ ಸೀಟ್ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಅಂತ ಅವ್ರಿಗೆ ಸೀಟ್ ಆದ್ರೆ ಅಲರ್ಟ್ ಆಗೋದು ತುಂಬಾನೇ ಕಷ್ಟ ಇರುತ್ತೆ. ಓಕೆನಾ, ಅಂತ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ವಿದ್ಯಾರ್ಥಿಗಳು ಇಲ್ಲ ನಮ್ದು 1.5 ಲಕ್ಷ ರ್ಯಾಂಕಿಂಗು ಬಂದಿದೆ, 2 ಲಕ್ಷ ರ್ಯಾಂಕಿಂಗ್ ಬಂದಿದೆ, ನಮ್ಗೆ ಯಾವ ಕಾಲೇಜಲ್ಲಾದ್ರೂ ಪರವಾಗಿಲ್ಲ, ಯಾವುದೋ ಒಂದು ಒಳ್ಳೆ ಬ್ರಾಂಚಲ್ಲಿ ನಾವು ಮಾಡ್ತೀವಿ, CS ಅಲ್ಲೋ EC ಅಲ್ಲೋ EEE ಅಲ್ಲೋ ಯಾವುದೋ ಒಂದು ಬ್ರಾಂಚಲ್ಲಿ ನಾವೇನು ಮಾಡ್ಕೋತೀವಿ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳು ಹೇಳಿದ್ರೆ ನಿಮ್ಗೆ ಏನೇ ಸಮಸ್ಯೆ, ಯಾವುದೇ ಸಮಸ್ಯೆ ಇಲ್ಲ, ಸೀಟ್ ಸಿಗುತ್ತೆ ನೋಡಿ. ಈ ರೀತಿಯಾಗಿ ವಿದ್ಯಾರ್ಥಿಗಳು ನೀವಾದ್ರೆ ಧೈರ್ಯ ತಗೊಳ್ಳಿ ಅಷ್ಟೇ, ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಒಂದು ರ್ಯಾಂಕಿಂಗು ನಿಮ್ಮ ಒಂದು ರ್ಯಾಂಕಿಂಗ್ ನೋಡೋದಾದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳದ್ದು ರ್ಯಾಂಕಿಂಗು. 1.5 ಲಕ್ಷ 2 ಲಕ್ಷ ಇಷ್ಟು ರ್ಯಾಂಕಿಂಗ್ ಇರುತ್ತೆ. ವಿದ್ಯಾರ್ಥಿಗಳು ನಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಸಿಕ್ಕಿದ್ರೆ ಮಾತ್ರ ನಾವು ಇಂಜಿನಿಯರಿಂಗ್ ಮಾಡ್ತೀವಿ, ಟಾಪ್ ಬ್ರಾಂಚಲ್ಲಿ ಟಾಪ್ ಕಾಲೇಜಲ್ಲೇ ಸೀಟ್ ಸಿಗಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದು ಕಷ್ಟ ಇರುತ್ತೆ KCET ಕೌನ್ಸಿಲಿಂಗ್ ಅಲ್ಲಿ. ಓಕೆನಾ, ವಿದ್ಯಾರ್ಥಿಗಳಿಲ್ಲ ನಮಗೆ ಟಾಪ್ ಕಾಲೇಜ್ ಆಗದೆ ಇದ್ರೂ ಪರವಾಗಿಲ್ಲ, ಬ್ರಾಂಚ್ ಮಾತ್ರ ಯಾವ್ದಾದ್ರು ಒಳ್ಳೆ ಬ್ರಾಂಚಲ್ಲಿ ನಾವು ಇಂಜಿನಿಯರಿಂಗ್ ಮಾಡ್ತೀವಿ, ನಮ್ದು ರ್ಯಾಂಕಿಂಗ್ 1 ಲಕ್ಷ 1.5 ಲಕ್ಷ ಈ ರೀತಿ ಎಲ್ಲ ಇದೆ ಅಂತ ವಿದ್ಯಾರ್ಥಿಗಳು ನೀವು ಹೇಳೋದಾದ್ರೆ ನಿಮ್ಗೇನು ಸಮಸ್ಯೆ ಇಲ್ಲ, ಸೀಟ್ ಸಿಗುತ್ತೆ. ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ನಿಮಗೆ ಸೀಟ್ ಆದ್ರೆ ಸಿಕ್ಕೇ ಸಿಗುತ್ತೆ. ಒಳ್ಳೆ ಒಂದು ಬ್ರಾಂಚ್ ಅಲ್ಲೇ ಸೀಟ್ ಸಿಗುತ್ತೆ, ಆದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಷ್ಟೇ, ಟಾಪ್ ಕಾಲೇಜಸ್ ಅಲ್ಲಿ. ಮತ್ತೆ ಇನ್ನು ವಿದ್ಯಾರ್ಥಿಗಳು ಮತ್ತೆ 50,000 ಈ ತರ ರ್ಯಾಂಕಿಂಗ್ ಬಂದಿರುವ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತೀರಾ. ಈಗ 50,000 40,000 ಈ ರೀತಿಯಾಗಿ ರ್ಯಾಂಕಿಂಗ್ ಬಂದಿರುವಂತಹ ವಿದ್ಯಾರ್ಥಿಗಳು 60,000 70,000 ಈ ರೀತಿಯಾಗಿ ರ್ಯಾಂಕಿಂಗ್ ಬಂದಿರುತ್ತಲ್ಲ, ಈ ವಿದ್ಯಾರ್ಥಿಗಳು ನಿಮ್ಗೆ ಏನಾಗುತ್ತಂದ್ರೆ ಟಾಪ್ ಕಾಲೇಜಲ್ಲೇ ಸೀಟ್ ಸಿಗುತ್ತೆ, ಆದ್ರೆ ಟಾಪ್ ಬ್ರಾಂಚ್ ಅಲ್ಲಿ ಸೀಟ್ ಸಿಗಲ್ಲ ವಿದ್ಯಾರ್ಥಿಗಳಿಗೆ. ಈ ರೀತಿಯಾಗಿ ಆಗುತ್ತೆ ನಿಮ್ಗೆ. ಅಂದ್ರೆ ಈಗ ನಿಮ್ಗೆ CS ಅಲ್ಲೇ ಸೀಟ್ ಬೇಕು, EC ಅಲ್ಲೇ ಸೀಟ್ ಬೇಕು ಅನ್ನೋದಾದ್ರೆ ಸಿಗಲ್ಲ, ಟಾಪ್ ಬ್ರಾಂಚ್ ಅಲ್ಲಿ ಸಿಗಲ್ಲ. ಯಾವುದೋ ಒಂದು ಬ್ರಾಂಚ್ ಅಲ್ಲಿ ಟಾಪ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ಅನ್ನೋದಾದ್ರೆ ನಿಮಗೆ ಸೀಟ್ ಸಿಗುತ್ತೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ, ನಿಮ್ಗಾದ್ರೆ ಸೀಟ್ ಸಿಗುತ್ತೆ. ಈ ರೀತಿಯಾಗಿ ಅದು ನಡೆಯುತ್ತೆ KCET ಕೌನ್ಸಿಲಿಂಗ್ ಅಲ್ಲಿ. ಓಕೆನಾ, ರ್ಯಾಂಕಿಂಗ್ ಯಾರು ಜಾಸ್ತಿ ರ್ಯಾಂಕಿಂಗ್ ಇದ್ದು ನಮಗೆ ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು, ಅದು ಟಾಪ್ ಕಾಲೇಜಲ್ಲಿ ಟಾಪ್ ಕೋರ್ಸ್ಗೆ ಸೀಟ್ ಬೇಕು ಅಂತ ವಿದ್ಯಾರ್ಥಿಗಳು ಹೇಳ್ತಿರ್ತಾರ. ಅಂತ ಒಂದು ವಿದ್ಯಾರ್ಥಿಗಳಿಗಾದ್ರೆ ಸೀಟ್ ಸಿಗೋದು ಕಷ್ಟ ಇರುತ್ತೆ KCET ಕೌನ್ಸಿಲಿಂಗ್ ಅಲ್ಲಿ. ಓಕೆನಾ, ಈಗ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತ ಅನ್ಕೊಳ್ತೀನಿ. ಓಕೆ, ನಿಮಗೆ ಆಗ ಒಂದು ಕಟ್ ಆಫ್ ಬಿಡ್ತಾರಲ್ಲ, ಆ ಕಟ್ ಆಫ್ ಬಿಟ್ಟಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಬಿಡಿ, ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು, ಯಾವ ಕಾಲೇಜಲ್ಲಿ ಸೀಟ್ ಸಿಗಲ್ಲ, ಯಾವ ಬ್ರಾಂಚ್ ಸಿಗುತ್ತೆ ಅಂತ. ನಿಮ್ಗೆ ಜಸ್ಟ್ ಫಾರ್ ರೆಫರೆನ್ಸ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಸೀಟ್ ಈ ರೀತಿಯಾಗಿ ಅಲಾಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇದು ಗೈಸ್ ಸದ್ಯಕ್ಕೆ ಅಪ್ಡೇಟ್. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬರ್ತಿರ್ತವೆ, ಎಲ್ಲ ಒಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾರು ನಮ್ಮ ಚಾನಲ್ ಅಲ್ಲಿ ಸ್ಪೆಷಲ್ ಮೆಂಬರ್ ಆಗಿ ಜಾಯ್ನ್ ಆಗಿರ್ತೀರೋ ಅಂತ ಒಂದು ವಿದ್ಯಾರ್ಥಿಗಳಿಗಾದ್ರೆ ಕಾಮೆಂಟ್ಸ್ಗೆ ರಿಪ್ಲೈ ಆದ್ರೆ ಸಿಗುತ್ತೆ. ಯಾವ ರೀತಿಯಾಗಿ ನಮ್ಮ ಒಂದು ಚಾನಲ್ ಅಲ್ಲಿ ಸ್ಪೆಷಲ್ ಮೆಂಬರ್ ಆಗುವುದು ಅನ್ನುವಂಥದ್ದನ್ನ ತಿಳಿಸ್ತೀನಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.